ಸ್ಟಾರ್ ಲಾಜಿ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರ. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮ್ಯಾರೇಜ್ ಮ್ಯಾಚಿಂಗಲ್ಲಿ ಯಾವ ರೀತಿ ಎಲ್ಲ ನೋಡಬೇಕಾಗುತ್ತೆ, ಯಾವೆಲ್ಲ ಅಂಶಗಳನ್ನು ನೋಡ್ತೀವಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ಅನೇಕರು ಮ್ಯಾರೇಜ್ ಮ್ಯಾಚಿಂಗ್ ಹೇಗೆ ತಿಳಿಸ್ಕೊಡಿ, ಮತ್ತು ಒಂದು ಎಕ್ಸಾಂಪಲ್ಲು ಇದ್ರೆ ಕಳಿಸ್ಕೊಡಿ, ಯಾವ ಥರ ನೋಡ್ತೀರಾ ಹೇಗೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಮ್ಯಾರೇಜ್ ಮ್ಯಾಚಿಂಗ್ ಹೇಗೆ ಮಾಡಬೇಕು ಹೇಗೆ ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಆದರೂ ಇನ್ನೊಂದು ಸಲ ಅದು ಕ್ಲಾರಿಟಿಯಾಗಿ ನಿಮಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಏನೆಲ್ಲ ಅಂಶಗಳನ್ನು ನೋಡಬೇಕಾಗುತ್ತೆ, ಕೆ ಪಿನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಮದುವೆ ಜೀವನದಲ್ಲಿ ಈ ಒಂದು ಹೊಂದಾಣಿಕೆ ಹೇಗೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಎಕ್ಸಾಂಪಲ್ ಚಾರ್ಟ್ ತೊಗೊಂಡಿದ್ದೀವಿ. ಮ್ಯಾರೇಜ್ ಮ್ಯಾಚಿಂಗಲ್ಲಿ ಕೆ ಪಿ ಸಿಸ್ಟಮಲ್ಲೇ ಹಲವಾರು ಒಂದು ಡಿಫ್ರೆಂಟಾಗಿ ನೋಡ್ತಾರೆ. ಕೆ ಪಿನಲ್ಲಿ 4 ಸ್ಟೆಪ್ ಥಿಯರಿ ಅಂತ ಇದೆ, ಆಮೇಲೆ ಕೆ ಪಿನಲ್ಲಿ ಸ್ಟೆಲ್ಲರ್ ಸಿಸ್ಟಮ್ ಅಂತ ಇದೆ, ಕೆ ಪಿನಲ್ಲಿ ನಾಡಿ ಸಿಸ್ಟಮ್ ಅಂತಿದೆ, ಆಮೇಲೆ ಕೆ ಪಿ ಡಿ ಪಿ ಅಂತ ಇದೆ. ಈ ಥರ ಎಲ್ಲ ವೆರೈಟೀಸ್ ಇದೆ. ಅವು ಯಾವ ಥರ ನೋಡಬೇಕು, ಅದರಲ್ಲೆಲ್ಲ ಏನು ಉಪಯೋಗ ಇದೆ, ಏನೆಲ್ಲ ನೋಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ಆಮೇಲೆ ವೇದಿಕ್ ಬಗ್ಗೆನೂ ಸ್ವಲ್ಪ ಒಂದು ವಿಷಯಗಳನ್ನು ಟಚ್ ಮಾಡ್ತೀನಿ. ವೇದಿಕಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಜಾತಕಗಳನ್ನು ತಗೊಂಡಾಗ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಈ ರೀತಿ ನಾವು ಮದುವೆ ಹೊಂದಾಣಿಕೆ ಈ ಥರ ಇರುತ್ತೆ ನಮ್ಮ ಹತ್ರ. ಸೊ ನೀವು ಕನ್ಸಲ್ಟೇಷನ್ ಮಾಡಬೇಕಾದ್ರೆ ಇದನ್ನೆಲ್ಲ ಇಷ್ಟೆಲ್ಲ ನಾವು ನೋಡ್ತೀವಿ ಅನ್ನೋದು, ಮತ್ತು ಇದನ್ನು ರಿಪೋರ್ಟ್ ಸಹಿತ ಕೊಡ್ತೀವಿ. ಏನೆಲ್ಲ ನೋಡ್ತೀವೋ ಇದೆಲ್ಲ ರಿಪೋರ್ಟು PDF ರೂಪದಲ್ಲಿ ನಿಮಗೆ ಸಿಗುತ್ತೆ. ಏನೆಲ್ಲ ಮ್ಯಾಚಿಂಗ್ ಇದೆ, ಯಾವ ಥರ ಇರುತ್ತೆ, ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಇರುತ್ತೆ. ಸೊ ಇಂಪಾರ್ಟೆಂಟಾಗಿ ಇಲ್ಲಿ ಏನಂದರೆ ಕೆ ಪಿ ಸಿಸ್ಟಮೇ 70% ಮ್ಯಾಚಿಂಗಲ್ಲಿ ತಗೊಳ್ತೀವಿ, ಒಂದು 20% ವೇದಿಕ್ ತಗೊಳ್ತೀವಿ ಅಷ್ಟೆ. ಆಮೇಲೆ ನ್ಯೂಮರಾಲಜಿ, ಆಮೇಲೆ ಇನ್ನೊಂದು ಮದುವೆ ಮುಹೂರ್ತ, ಅದೆಲ್ಲ ಒಂದು 10% ನಾವು ತಗೊಳ್ತೀವಿ. ಸೊ ಹಾಗಾಗಿ ಇವಾಗ ನಾವು ಕೆ ಪಿನ ನೋಡ್ತಾ ಇದ್ದೀವಿ. ಕೆ ಪಿನಲ್ಲಿ ಇದು ಕೆ ಪಿ ನಾಡಿ ಸಿಸ್ಟಮಲ್ಲಿ ಏನೆಲ್ಲ ನೋಡ್ತೀವಿ ಅಂದರೆ ತುಂಬ ಇಂಪಾರ್ಟೆಂಟಾಗಿ 7ನೇ ಮನೆಯ ಕಸ್ಪಲ್ ಸಬ್ಲಾರ್ಡ್ ಯಾವ ಗ್ರಹ ಆಗಿದೆ, ಯಾವ ಭಾವಗಳಿಗೆ ಕನೆಕ್ಟ್ ಆಗಿದೆ ಅಂತ ತಗೊಳ್ತೀವಿ. ಸೊ ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮೇಲು ಫೀಮೇಲು ಅಂತ ಒಂದು ಎಕ್ಸಾಂಪಲ್ ತಗೊಂಡಾಗ ಇಲ್ಲಿ ಮೇಲು ಮತ್ತು ಫೀಮೇಲ್ದು 7ನೇ ಭಾವವನ್ನು ನೋಡಬೇಕಾಗುತ್ತೆ. ಯಾವ ಗ್ರಹ ಬಂದಿದೆ, ಯಾವ ಭಾವಗಳಿಗೆ ಅದು ಕನೆಕ್ಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಬಿಹೇವಿಯರ್ ರಿಲೇಟೆಡ್ ಮ್ಯಾಚಿಂಗ್ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ನಿಮಗೆ ಇದು ಸೂರ್ಯನ ಸೈನು, ಆಮೇಲೆ ಸೂರ್ಯ ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ, ಚಂದ್ರ ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ, ಯಾವ ರಾಶಿಯಲ್ಲಿದ್ದಾನೆ, ಇದು ಆಮೇಲೆ ಲಗ್ನಾಧಿಪತಿ ಯಾವ ರಾಶಿಯಲ್ಲಿದ್ದಾನೆ, ಮತ್ತು ಲಗ್ನಾದಿಯ ಒಂದು ಸಬ್ಲಾಡ್ ಯಾರು, ಇದನ್ನು ನಾವು ಬಿಹೇವಿಯರ್ ಮ್ಯಾಚಿಂಗ್ ಅಂತ ತಗೊಳ್ತೀವಿ. ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಸೊ ನಾನು ಮ್ಯಾಚಿಂಗಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿರುತ್ತೆ. ಸೊ ಅವ್ರಿಗೂ ಮತ್ತು ವಧು ಮತ್ತು ವರರ ಇಬ್ಬರದು ಇದು ಅನ್ವಯಿಸುತ್ತೆ ಬಿಹೇವಿಯರ್ ರಿಲೇಟೆಡ್ಡು. ಸೊ ಅವರಿಬ್ಬರದ್ದು ಯಾವುದಾಗಿದೆ ಅಂತ ಇಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇದು ಓಕೆ. ಆಮೇಲೆ ಏಜ್ ರಿಲೇಟೆಡ್ ಮ್ಯಾಚಿಂಗ್ ಹೇಗಿರುತ್ತೆ ಅಂತ ನೋಡಿದಾಗ ಫಸ್ಟ್ ಕಸ್ಪಲ್ ಸಬ್ಲಾಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕ್ಯಾರೆಕ್ಟ್ರಿಗೂ ನಿಮ್ಮ ಲೈಫು, ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮ ಲೈಫು, ನಿಮ್ಮ ಏಜು, ಇದಕ್ಕೆಲ್ಲ ಫಸ್ಟ್ ಕಸ್ಪಲ್ ಸಬ್ಲಾಡು ತುಂಬ ಇಂಪಾರ್ಟೆಂಟ್ ಆಗಿ. ಸೊ ಲಗ್ನ ಚೆನ್ನಾಗಿದ್ರೆ ಮಿಕ್ಕಿದೆಲ್ಲ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಲಗ್ನನೇ ವೆರಿ ಇಂಪಾರ್ಟೆಂಟ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಜೀವ ಇದ್ರೇ ಜೀವನ ಅಲ್ವಾ, ಏಜ್ ಅನ್ನೋದು, ಆಮೇಲೆ ಲೈಫ್ ಅನ್ನೋದು, ಇದೆಲ್ಲ ಲಗ್ನಕ್ಕೆ ಸಂಬಂಧಪಟ್ಟಿರೋದು. ಸೊ ಹಾಗಾಗಿ ಲಗ್ನ ಇಬ್ಬರ ಜಾತಕದಲ್ಲಿ ಯಾವ ಸಬ್ಲಾಡ್ ಬಂದಿದ್ದಾನೆ ಮತ್ತು ಯಾವ ಭಾವಗಳಿಗೆ ಕನೆಕ್ಟ್ ಆಗಿದ್ದಾನೆ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಹೇಗೆ ಇದೆ, ಯಾವ ಭಾವಕ್ಕೆ ಅದು ಬಂದಿದೆ, ಮತ್ತು ಹೇಗಿರುತ್ತೆ ಲೈಫು ಇವ್ರದ್ದು, ಮತ್ತು ಇವ್ರದ್ದು ಹೇಗಿರುತ್ತೆ, ಇಬ್ಬರ ಹೊಂದಾಣಿಕೆ ಹೇಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಶಾರ್ಟು, ಮಿಡ್ರೇಟು, ಲಾಂಗು ಅಂತ ಎಲ್ಲ ಇರುತ್ತೆ. ಅಂದರೆ ಇದು ಬಂದ್ಬಿಟ್ಟು ನಿಮಗೆ ಅಲ್ಪಾಯುಷ್ಯ ಮತ್ತು ಮಧ್ಯಾಯುಷ್ಯ, ದೀರ್ಘಾಯುಷ್ಯ ಅಂತ ಏನು ಕರಿತೀವಿ, ಅದೆಲ್ಲ ಇಲ್ಲಿ ನಾವು ಏಜ್ ಮ್ಯಾಚಸ್ ಸ್ಕೋರ್ ಅಂತ ಹೇಳ್ತೀವಿ. ಸೊ ಎಷ್ಟು ಮಟ್ಟಿಗೆ ಇದೆ ಅಂತ, ಇದಕ್ಕೆ ಬರೀ ಇದು ಒಂದೇ ನೋಡೋಕ್ಕಾಗಲ್ಲ. ಮತ್ತು ಅವ್ರ ಜಾತಕದಲ್ಲಿ ವೆರಿ ಇಂಪಾರ್ಟೆಂಟಾಗಿ ಬಾಧಕಾಧಿಪತಿ, ಮಾರಕಾಧಿಪತಿಗಳು ವೆರಿ ಇಂಪಾರ್ಟೆಂಟು, ಮತ್ತು ದಶಾಭುಕ್ತಿ ಮತ್ತು ಟ್ರಾನ್ಸಿಟ್ಟು, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಇದೆ ಆಯುಷ್ಯವನ್ನು ಇದು ಮಾಡೋದಕ್ಕೆ. ಸೊ ಓಕೆ. ಆಮೇಲೆ ಹೆಲ್ತ್ ರಿಲೇಟೆಡ್ ಮ್ಯಾಚಿಂಗ್ ಬಂದಾಗ ಸೊ 6ನೇ ಮನೆಯ ಕಸ್ಪಲ್ ಸಬ್ಲಾಡು ಇಬ್ಬರು ಜಾತಕದಲ್ಲೂ ಹೇಗಿದೆ ಅನ್ನೋದನ್ನು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ಫೈನಾನ್ಷಿಯಲ್ ಕಂಡೀಷನ್ ರಿಲೇಟೆಡ್ಡು ಸೊ ನೋಡಬೇಕಾಗುತ್ತೆ. ಫೈನಾನ್ಷಿಯಲಿ ಹೇಗಿದೆ ಇಬ್ಬರು ಜಾತಕದಲ್ಲೂ, ಬ್ಯಾಂಕ್ ಬ್ಯಾಲೆನ್ಸ್ ಹೇಗಿದೆ,
ಹೇಗೆ ಅವರಿಗೆ ಆದಾಯ ಎಲ್ಲಿಂದ ಬರುತ್ತೆ, ಯಾವ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಫೈನಾನ್ಷಿಯಲ್ ಕಂಡೀಷನ್ಸ್ ಇದೆ. ಆಮೇಲೆ ಚೈಲ್ಡ್ ಬರ್ತ್ ವೆರಿ ಇಂಪಾರ್ಟೆಂಟ್ ಆಗಿ ಕೆಲವರಿಗೆಲ್ಲ ಇರುತ್ತೆ, ಚೈಲ್ಡ್ ಬರ್ತ್ ಇರೋದಿಲ್ಲ. ಸೊ ಅದನ್ನು ಸಹ ಇಲ್ಲಿ ನೋಡಬೇಕಾಗುತ್ತೆ. ಮಕ್ಕಳ ಭಾಗ್ಯ ಇಲ್ಲ ಇದೆಯೋ ಇಲ್ವಾ, ಇದೊಂದು ಚೈಲ್ಡ್ ಬರ್ತ್ಗೆ 5ನೇ ಮನೆ ಕಸ್ಬಲ್ ಸಬ್ಲಾಟ್ ತಗೊಂಡಿದ್ದಾರೆ. ಬಟ್ ಇದು ಎರಡೇ ನೋಡಿನೇ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಅವ್ರ ಜಾತಕದಲ್ಲಿ ಲಗ್ನನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಗ್ನ ಅಂತಂದರೆ ಅವರ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಹೇಗಿದೆ, ಅವರು ಆರೋಗ್ಯವಾಗಿದ್ದಾರಾ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಆಮೇಲೆ ಗುರುಗ್ರಹ ನೋಡಬೇಕಾಗುತ್ತೆ. ಆಮೇಲೆ 5th ಹೌಸ್ ನೋಡಬೇಕು. ಮತ್ತು ದಶಾಭುಕ್ತಿ. ಯಾಕೆಂದರೆ ಕೆಲವರಿಗೆ 5ನೇ ಮನೆ ಚೆನ್ನಾಗಿರುತ್ತೆ, ಲಗ್ನ ಚೆನ್ನಾಗಿರುತ್ತೆ, ಭಾವನೂ ಇದು ಗ್ರಹ ಕಾರಕನೂ ಚೆನ್ನಾಗಿರುತ್ತೆ. ಆದರೆ ನಡೀತಾರಂಥ ದಶಾಭುಕ್ತಿ ವೀಕ್ ಆಗಿರುತ್ತೆ. ಮದುವೆ ಆಗಿ 10 ವರ್ಷದವರೆಗೂ ಅವರಿಗೆ ಅವು ಕೆಲವು ನಡ್ತಾ ಇರೋಂಥ ದಶಾಭುಕ್ತಿಗಳು ತುಂಬ ವೀಕ್ ಆಗಿರುತ್ತೆ. ಸೊ ಆವಾಗ ಡಿಲೇ ಆಗುತ್ತೆ. ಸೊ ಇದು ಏನಂದರೆ ಇದು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ರೆ ಓಕೆ, 10 ವರ್ಷ 15 ಕೆಲವ್ರಿಗೆ 10-15 ವರ್ಷ ಆದಮೇಲೂ ಮಕ್ಕಳಾಗೋಂಥ ಸಾಧ್ಯತೆ ಇದೆ. ಬಟ್ ಆದರೆ ಏಜ್ ಆದಮೇಲೆ ಒಂದು 35 ವರ್ಷದಲ್ಲಿ ನೀವು ಮದುವೆ ಆಗ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. 35 ವರ್ಷ ಮುಂದೆ ಬರೋ ದಶಾಭುಕ್ತಿಗಳು ಒಂದು 8 ವರ್ಷ 10 ವರ್ಷದವರೆಗೂ ದಶಾಭುಕ್ತಿಗಳೇ ವೀಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಎಷ್ಟಾಯಿತು, 45 ಏಜ್. ಇದು ಫೀಮೇಲ್ ಜಾತಕ ಆಗಿದ್ದರೆ ವೆರಿ ಡಿಫಿಕಲ್ಟ್ ಅಲ್ವಾ ನಾವು ನೋಡಬೇಕಾಗಿರೋದು. ಮೆಡಿಕಲ್ ಫೀಲ್ಡ್ ಏನು ಹೇಳುತ್ತೆ 35 ಏಜ್ವರೆಗೂ ದೆನ್ ಫೀಮೇಲ್ಗೆ ಒಂದು ಬರ್ತ್ ಆಗೋದಕ್ಕೆ ಚೆನ್ನಾಗಿರುತ್ತೆ ಏಜ್ ಅನ್ನೋದಕ್ಕೆ ಅಂತ ಹೇಳ್ತಾರೆ. ಬಟ್ ಅದೇ 35 ಆದಮೇಲೆ ಸ್ವಲ್ಪ ಕಷ್ಟ, ವೆರಿ ಡಿಫಿಕಲ್ಟು ಚೈಲ್ಡ್ ಬರ್ತಿಗೆ ಅಂತ ಮೆಡಿಕಲ್ ಹೇಳುತ್ತೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಹಾಗಾಗಿ ಇದನ್ನು ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸೂಟಬಲ್ ಟೈಮ್ ಪೀರಿಯಡ್ ಮ್ಯಾರೇಜ್ ಅಂತ ಹೇಳುತ್ತೆ. ಬಟ್ ಒಳ್ಳೆ ಒಂದು ಭುಕ್ತಿ ಅಂತರದಲ್ಲಿ ಮದುವೆ ಆದರೆ ದೆನ್ ಓಕೆ ಅಂತ ಇದೆಲ್ಲ ಸ್ವಲ್ಪ ಸ್ಕೋರ್ಸ್ ಇದೆ. ಇದನ್ನು ಈ ಥರ ನೋಡಬೇಕಾಗುತ್ತೆ. ಇದು KP ನಾಡಿ ಪ್ರಕಾರ ಯಾವ ಥರ ನೋಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟು ನಾವು ಸ್ಟೆಲ್ಲರಲ್ಲಿ ಹೋಗೋಣ. ಸ್ಟೆಲ್ಲರಲ್ಲಿ ಏನೆಲ್ಲ ಇದೆ ಚೆಕ್ ಮಾಡೋದಕ್ಕೆ ಅಂತ ಹೋದಾಗ, ಸೊ ನೋಡಿ ಸ್ಟೆಲ್ಲರಲ್ಲಿ ಬಂದಾಗ ಇಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಈ ವೆರಿ ಇಂಪಾರ್ಟೆಂಟ್ ಆಗಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಲಗ್ನ ಟು ಲಗ್ನ ಮ್ಯಾಚಿಂಗು, ಇದು ಒಂದು ಬೇಸಿಕ್ ಕ್ಯಾಲ್ಕುಲೇಷನು, ಬೇಸಿಕ್ ಮ್ಯಾಚಿಂಗು. ಸೊ ಲಗ್ನ ಟು ಲಗ್ನ ಹೇಗಿದೆ ಅಂತ ನೋಡ್ತೀವಿ. ಆಮೇಲೆ ಸ್ಟಾರ್ ಮ್ಯಾಚಿಂಗು ನೋಡಿದಾದ್ಮೇಲೆ ಇಲ್ಲಿ ಮೇಯ್ನಾಗಿ 7th ಭಾವ ಬ್ಲೆಸ್ಸಿಂಗ್ ಹೇಗಿದೆ ಅಂತ ನೋಡ್ತೀವಿ. ಸೊ ಅವರಿಗೆ ಎಷ್ಟು ಸ್ಕೋರ್ಸ್ ಇದೆ, ಇವರಿಗೆ ಎಷ್ಟು ಸ್ಕೋರ್ಸ್ ಇದೆ ಅಂತ. ಆಮೇಲೆ ವೀನಸ್ಸು ಮತ್ತು ಮಾರ್ಸು ಗ್ರಹಕಾರಕಗಳು, ಇದನ್ನು ಚೆಕ್ ಮಾಡಿದಾದ್ಮೇಲೆ ಲಗ್ನ ಹೇಗಿದೆ, ಹೆಲ್ತ್ ಮತ್ತು ಕ್ಯಾರೆಕ್ಟರ್ ಬಗ್ಗೆ ಹೇಳುತ್ತೆ ಲಗ್ನ. ಇಬ್ಬರು ಜಾತಕದಲ್ಲೂ ಹೇಗಿದೆ ಅಂತ ಚೆಕ್ ಮಾಡ್ತೀವಿ. ಆಮೇಲೆ 5ನೇ ಭಾವ ಮತ್ತು ಜುಪಿಟರ್ ಬ್ಲೆಸ್ಸಿಂಗು, ಸೆಕ್ಷುವಲ್ ಆ್ಯಂಡು ಚೈಲ್ಡ್ ಬರ್ತು. 5ನೇ ಭಾವ ಅನ್ನೋದು ಸೆಕ್ಷುವಲ್ ಆಗಿ ಮತ್ತು ಚೈಲ್ಡ್ ಬ್ಲೆಸ್ಸಿಂಗ್ಗೋಸ್ಕರನೂ 5ನೇ ಭಾವನ ನೋಡ್ತೀವಿ. ಸೊ ಇದು ಎಷ್ಟು ಮಟ್ಟಿಗೆ ಇದೆ ಇಬ್ಬರು ಜಾತಕದಲ್ಲೂ ಅನ್ನೋದು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ 9ನೇ ಭಾವ ಬಂದ್ಬಿಟ್ಟು ಸ್ಪಿರಿಚುವಲ್ ಮತ್ತು ಸೋಲ್ ರಿಲೇಷನ್ಶಿಪ್ಪು ಮತ್ತು ದೈವಾನುಗ್ರಹ ಹೇಗಿದೆ, ಅದೃಷ್ಟ ಹೇಗಿದೆ, ಲಕ್ ಎಷ್ಟಿದೆ ಅನ್ನೋದು. ಈ ಮದುವೆ ಆಗೋದಕ್ಕೆ ದೈವ ನಿರ್ಣಯ ಇದೆಯಾ ಮತ್ತು ದೈವಾನುಗ್ರಹದಿಂದ ಇದೆಯಾ ಅನ್ನೋದು ವೆರಿ ಇಂಪಾರ್ಟೆಂಟಾಗಿ ನೋಡ್ತೀವಿ. ಆಮೇಲೆ ಹ್ಯಾಪಿನೆಸ್ಸು. ಸೊ ಪ್ರೆಸೆಂಟಾಗಿ ನೆಕ್ಸ್ಟ್ ದಶಾಭುಕ್ತಿ ಮತ್ತು ಅಂತರ್ಭುಕ್ತಿ ನೋಡ್ಕೋಬೇಕಾಗುತ್ತೆ, ಬ್ಲೆಸ್ಸಿಂಗ್ಸ್ ಎಷ್ಟಿದೆ ಅಂತ. ಅದರಲ್ಲಿ ಇಲ್ಲಿ ಲಾಸ್ಟಲ್ಲಿ ಸ್ಕೋರ್ಸ್ ಗೊತ್ತಾಗುತ್ತೆ. ಸೊ 200ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಇವ್ರಿಗೆ ಎಷ್ಟಿದೆ, ಸೊ ಎಲ್ಲೆಲ್ಲೆಲ್ಲ ವೀಕ್ ಇದೆ, ಸೊ ಯಾವುದು ಇಂಪಾರ್ಟೆಂಟು ಅದನ್ನೆಲ್ಲ ನಾವು ಯೋಚನೆ ಮಾಡಿ ಫೈನಲ್ ಆಗಿ ಡಿಸಿಷನ್ ಕೊಡಬೇಕಾಗುತ್ತೆ. ಓಕೆ. ಸೊ ಇಲ್ಲಿ ಏಜ್ ಡಿಫ್ರೆನ್ಸು ನೋಡಬೇಕಾಗುತ್ತೆ, ಎಷ್ಟಿದೆ ಯಾವ ಥರ ಅಂತ. ಸೊ ಏಜ್ ಡಿಫ್ರೆನ್ಸ್ ಏನು ಮೇನ್ ಅಲ್ಲ, ಬಟ್ ಆದರೆ ಇಲ್ಲಿ ಭಾವಗಳು ವೆರಿ ಇಂಪಾರ್ಟೆಂಟು. ಸೊ ಇದು ಜಸ್ಟ್ ತೋರಿಸುತ್ತಷ್ಟೇ ಇಲ್ಲಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟಾಗಿ KPDP ಅಂತ. ಇದು ನಾರ್ತ್ ಅವ್ರದ್ದು, ತುಂಬ ಕಡೆ ನೋಡ್ತಾರೆ ನಾರ್ತ್ ಸೈಡಲ್ಲಿ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ KPDP ಯಾವ ಥರ ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ. ಸೊ ಒಂದು ಉದಾಹರಣೆ ಜಾತಕನ ನಾನು ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೀರಾ, ಇದು ವೆರಿ ಇಂಪಾರ್ಟೆಂಟಾಗಿ ರೂಲಿಂಗ್ ಪ್ಲಾನೆಟ್ ಮೇಲೆ ತುಂಬ ವರ್ಕ್ ಆಗುತ್ತೆ KPDP ಅನ್ನೋದು. ರೂಲಿಂಗ್ ಪ್ಲಾನೆಟ್ ಇದು ತಗೊಂಡೇ ಇದು ವರ್ಕ್ ಆಗೋದಿಲ್ಲ. ಓಕೆ. ಸೊ ಇಲ್ಲಿ 10 ಅಂಶವನ್ನು ತಗೊಳ್ತಾರೆ KPDPಯಲ್ಲಿ. ಸೊ 10 ಅಂಶ ಬಂದ್ಬಿಟ್ಟು ಈ ಥರ ಇರುತ್ತೆ. 1ನೇ ಅಂಶ ಬಂದ್ಬಿಟ್ಟು ಕ್ಯಾರೆಕ್ಟರ್ ಬಗ್ಗೆ, ಹಾರ್ಮೋನಿ ಆಫ್ ಮ್ಯಾರಿಡ್ ಲೈಫ್ ಅಂತ ಇಲ್ಲೆಲ್ಲ ನೀವು ಚೆಕ್ ಮಾಡ್ತಾ ಇದ್ದೀರಾ. ಮತ್ತು ಜನರಲ್ ಹ್ಯಾಪಿನೆಸ್ ಬಗ್ಗೆ ಇರುತ್ತೆ. ಆಮೇಲೆ ಇದೆಲ್ಲ ಇರುತ್ತೆ. ಆದರೆ ಇಷ್ಟೆಲ್ಲ ಇದ್ದಾಗ ನಾವು ಮೇಯ್ನಾಗಿ ನಾನು ತಗೊಳ್ಳೋವಂಥದ್ದು ಇಂಪಾರ್ಟೆಂಟಾಗಿ ಎಷ್ಟು 10 ನಿಯಮದಲ್ಲಿ 1, 2, 5, 6, 7, 9 ಇದು ತುಂಬ ಇಂಪಾರ್ಟೆಂಟಾಗಿ ಪರಿಗಣಿಸಬೇಕಾಗುತ್ತೆ ನಾವು. ಯಾಕೆ ಅಂತಂದರೆ ವಿಶೇಷ ಫಲಿತಾಂಶ ಕೆಲವೊಂದು. ಯಾಕೆಂದರೆ ಈ 4ನೇ ಭಾವ ಯಾಕೆ ಅಂತಂದರೆ ನೋಡಿ, ಇಲ್ಲಿ 3, 4 ಇಲ್ಲ,
ಮತ್ತು ಎಂಟಿಲ್ಲ. ಓಕೆ, ಇದೆಲ್ಲ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಆರ್ ಪಿ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ 4 ಸಾಮಾನ್ಯ ಸಂತೋಷ ಅಂತ ಹೇಳುತ್ತೆ. 1 ಗುಣಲಕ್ಷಣ ಮತ್ತು ಹೊಂದಾಣಿಕೆ. 2ನೇದು ಬಂದ್ಬಿಟ್ಟು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೇಗಿದೆ ಅದ್ರ ಬಗ್ಗೆ ಇದೆಲ್ಲ ನಾವು ನೋಡಬೇಕಾಗುತ್ತೆ. ಆಮೇಲೆ 5ನೇದು ಬಂದ್ಬಿಟ್ಟು ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಎಷ್ಟಿದೆ, ಇಬ್ಬರ ನಡುವೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ ಇವರು ಅಂತ. 6ನೇದು ವೆರಿ ಇಂಪಾರ್ಟೆಂಟು, ಮದುವೆ ನಂತರ ಸಂತೋಷ. ಮದುವೆ ಆಗ್ತಾ ಇರೋದೇನಕ್ಕೆ, ಇಬ್ಬರು ಹ್ಯಾಪಿಯಾಗಿರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೇಕು ಅಂತ. ಅದು ಎಷ್ಟು ಮಟ್ಟಿಗೆ ಇದೆ ಅನ್ನೋದು ತಿಳ್ಕೊಬೇಕು. ಮದುವೆ ನಂತರ ಸಂತೋಷವಾಗಿ ಇದ್ದೀರಾ ಇಲ್ವಾ, 6ನೇ ಮನೆ, ಇದು 6ನೇ ಒಂದು ಅಂಶ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮದುವೆಗೆ ಸಾಮಾನ್ಯ ಸೂಕ್ತತೆ ಅಂತ ಬರುತ್ತೆ. ಸೊ ಮದುವೆ ನಂತರ ಹೇಗೆ ಅವ್ರಿಗೆ ಶೂಟೇಬಲ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ 9ನೇ ಮನೆ ಬಂದ್ಬಿಟ್ಟು ಅಂದರೆ 9ನೇ ಅಂಶ ಬಂದ್ಬಿಟ್ಟು ವೈವಾಹಿಕ ಜೀವನದಲ್ಲಿ ಎಷ್ಟು ಸ್ಮೂತಾಗಿ ಹೋಗುತ್ತೆ, ಇವರ ವೈವಾಹಿಕ ಜೀವನ ಎಷ್ಟು ಮೃದುತ್ವದಲ್ಲಿದೆಯಾ, ತುಂಬ ಹಾಡಾಗಿದೆಯಾ ಅನ್ನೋದ್ರ ಬಗ್ಗೆ ಇದನ್ನು ನಾವು ನೋಡಬೇಕಾಗುತ್ತೆ. 10ನೇದಾಗಿ ಬಂದ್ಬಿಟ್ಟು ದಶಾವಧಿ, ಅಂದರೆ ದಶಾ ಇಬ್ಬರಿಗೂ ಹೇಗೆ ಫೇವರೇಬಲ್ ಆಗಿದೆಯಾ ಅಂತ ದಶಾ ಪೀರಿಯಡ್ ಬಗ್ಗೆ ನಾವು ತಗೋಬೇಕಾಗುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ಮೇಯ್ನಾಗಿ ಏನಂದರೆ ಹುಡುಗ ಹುಡುಗಿ ಜಾತಕದಲ್ಲಿ 1ನೇ ಅಂಶ ಏನು ಹೇಳುತ್ತಂದರೆ ಲಗ್ನ ಸಬ್ಲಾಡ್ ಇಬ್ಬರಿಗೂ ಹೇಗಿದ್ದಾರೆ, ಅವರಿಬ್ಬರು ಫ್ರೆಂಡ್ ಆಗಿದ್ದಾರಾ ಇಲ್ವಾ, ಮತ್ತು ಶತ್ರುಗಳಾಗಿದ್ದಾರಾ ಅಂತ ಚೆಕ್ ಮಾಡಬೇಕಾಗುತ್ತೆ. 2ನೇದು ಬಂದ್ಬಿಟ್ಟು ಸಪ್ತಮ ಸಬ್ಲಾಡ್ಗಳು ಹುಡುಗ ಹುಡುಗಿಗೆ ಹೇಗೆ ನೈಸರ್ಗಿಕವಾಗಿ ಅವ್ರ ಸ್ನೇಹಿತರ ಅವ್ರ ಶತ್ರುಗಳಾಗಿದ್ದಾರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಸಂತೋಷ ಎಷ್ಟರ ಮಟ್ಟಿಗೆ ತರುತ್ತೆ ಅಂತ. 7ನೇ ಮನೆಯ ಕಸ್ಪಲ್ ಸಬ್ಲಾಡು ಇಬ್ಬರು ಜಾತಕದಲ್ಲೂ ಮತ್ತು ಲಗ್ನ ಕಸ್ಪಲ್ ಸಬ್ಲಾಡು ಇಬ್ಬರು ಜಾತಕದಲ್ಲಿ 1-2 ಅಂಶ ಅದನ್ನು ಹೇಳುತ್ತೆ. ಇಲ್ಲಿ ಬೆಂಕಿ ಮತ್ತು ನೀರಿಗೆ ಆಗಿ ಬರೋದಿಲ್ಲ ಅಂತ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಈ ಒಂದು ತತ್ವದ ಆಧಾರದ ಮೇಲೆ ಇದನ್ನು ಮ್ಯಾಚ್ ಮಾಡ್ತಾರೆ. ಆ ಥರ ಇಲ್ಲಿ ನೋಡ್ಕೋಬೇಕಾಗುತ್ತೆ. ಮತ್ತು ಕೆಲವೊಂದು ಇಲ್ಲಿ ಆರ್ ಪಿ ರೂಲಿಂಗ್ ಪ್ಲಾನೆಟ್ ಮುಖಾಂತರ ಸೊ ಇಲ್ಲಿ ನಾವು ತಗೋಬೇಕಾಗುತ್ತೆ ಕೆಲವೊಂದು ಅಂಶಗಳನ್ನು. ಆಮೇಲೆ ಕೆಲವೊಂದು ಜಾತಕಗಳ ಪ್ರಕಾರನೂ ತಗೋಬೇಕಾಗುತ್ತೆ. ಒಂದು ಇಬ್ಬರು ಜಾತಕದ ಪ್ರಕಾರ ಮತ್ತು ಇಬ್ಬರ ಆರ್ ಪಿ ಪ್ರಕಾರ. ಆರ್ ಪಿ ಅಂತಂದರೆ ಅಟ್ ಪ್ರೆಸೆಂಟ್ ಟೈಮು, ಅಂದರೆ ಜ್ಯೋತಿಷ್ಯ ಹೇಳೋನು. ಉದಾಹರಣೆಗೆ ನಾನು ನಿಮ್ಮ ಜಾತಕ ಬಂದಾಗ ನನಗೆ ಇರೋ ಸಮಯ, ನಾನು ಯಾವಾಗ ನಿಮ್ಮ ಜಾತಕಗಳನ್ನು ತಗೊಂಡು ಇಲ್ಲಿ ನಾನು ಅಪ್ಲೋಡ್ ಮಾಡ್ತೀನೋ, ಡೇಟ್ ಆಫ್ ಬರ್ತ್ ಟೈಮ್ಸ್ ಎಲ್ಲ ಮಾಡ್ತೀನೋ, ಆ ಸಮಯದಲ್ಲಿ ನನ್ನ ಸ್ಥಳದಲ್ಲಿ ಯಾವ ಗ್ರಹ ಬಂದಿದೆ ಅನ್ನೋದು ಇಂಪಾರ್ಟೆಂಟು. ಆರ್ ಪಿ ಅಂತಂದರೆ ಸೊ ವೆರಿ ಇಂಪಾರ್ಟೆಂಟಾಗಿ ರೂಲಿಂಗ್ ಪ್ಲಾನೆಟ್ಟು ನೋಡಿ. ರೂಲಿಂಗ್ ಪ್ಲಾನೆಟ್ ಅಂತಂದರೆ ಸೊ ಈ ಥರ ಇರುತ್ತೆ ರೂಲಿಂಗ್ ಪ್ಲಾನೆಟ್ಟು. ನೀವು ಯಾವತ್ತು ನನಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕೊಡ್ತೀರೋ ಅದನ್ನು ಇಲ್ಲಿ ಹಾಕ್ಕೊಳ್ತೀವಿ. ಇಲ್ಲಿ ಹಾಕ್ಕೊಂಡು ಟೈಮಿಂಗ್ಸ್ ಹಾಕ್ಕೊಂಡಾಗ ಆವಾಗ ನನಗೆ ಯಾವ ಗ್ರಹಗಳು ಸಬ್ಲಾಡಾಗಿ ಬಂದಿದೆ, ಸ್ಟಾರ್ ಲಾಡಾಗಿ ಬಂದಿದೆ ಇದನ್ನು ನೋಡ್ಕೋಬೇಕಾಗುತ್ತೆ. ಇದನ್ನು ನೋಡಿಕೊಂಡು ಅವರ ಆ ಸಮಯದಲ್ಲಿ ನಿಮ್ಮ ಜಾತಕಕ್ಕೆ ಇದು ಮ್ಯಾಚ್ ಆಗ್ತಾ ಇದೆಯಾ, ಅಂದರೆ ನೀವು ಕೊಟ್ಟಿರೋಂಥ ಮಾಹಿತಿಗೂ ಇಲ್ಲಿ ರೂಲಿಂಗ್ ಪ್ಲಾನೆಟ್ಗೂ ಮ್ಯಾಚ್ ಆಗ್ತಾ ಇದೆಯಾ, ಅದರ ಎಷ್ಟು ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಮೇಲೆ. ಇದೊಂದು ಈ ರೂಲಿಂಗ್ ಪ್ಲಾನೆಟ್ ಅನ್ನೋದೇ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ಅಂದರೆ ಒಂದು ದೈವ ಅನುಗ್ರಹದಿಂದ ಇದು ಮ್ಯಾಚ್ ಆಗೋಂಥದ್ದು, ದೇವರ ಒಂದು ಅನುಗ್ರಹ ಅಂತ ಹೇಳ್ಬೋದು, ದೇವರ ಕೃಪೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು KPDP. ಈ ಥರ ಎಲ್ಲ KPDPಯಲ್ಲಿ ಅಂಶ ನೋಡ್ತೀವಿ, ಇಷ್ಟೆಲ್ಲ ನೋಡಬೇಕಾಗುತ್ತೆ ಇದರಲ್ಲಿ. ಸೊ ಇದು KPನಲ್ಲಿ ಮೇನು KPDP, ಆಮೇಲೆ KP ನಾಡಿ, 4 ಸ್ಟೆಪ್ ಥಿಯರಿ ಅಂತ ಇದೆ. ಅದನ್ನು 4 ಸ್ಟೆಪ್ ಥಿಯರಿ ಅಂದರೆ ಒಂದು ಸ್ಟೆಪ್ ಮುಂದೆ ಹೋಗ್ತೀವಿ. 4 ಸ್ಟೆಪ್ ಥಿಯರಿಗೆ ಹೋದರೆ ನಿಮಗೆ 4 ಸ್ಟೆಪ್ ಥಿಯರಿ ತೋರಿಸ್ತೀನಿ ಒಂದು ನಿಮಿಷ. ಸೊ ಉದಾಹರಣೆಗೆ 4 ಸ್ಟೆಪ್ ಥಿಯರಿ ಅಂದರೆ ಈ ಥರ ಇರುತ್ತೆ. ಓಕೆ, ಉದಾಹರಣೆಗೆ ಕೇತು ಕೂತ್ಕೊಂಡಿರೋದು ಅಂದರೆ ಕೇತುವಿನ ಅಸ್ಪೆಕ್ಟು ಯಾವ ಥರ ಇದೆ ಅಂತಲೂ ಇಲ್ಲಿ ಅಸ್ಪೆಕ್ಟು ತುಂಬ ಇಂಪಾರ್ಟೆಂಟಾಗಿ ತಗೊಳ್ತಾರೆ 4 ಸ್ಟೆಪ್ ಥಿಯರಿಯಲ್ಲಿ. ಆಮೇಲೆ ಸಬ್ಲಾರ್ಡ್ ಯಾರಾಗಿದ್ದಾರೆ, ಸ್ಟಾರ್ ಲಾರ್ಡ್ ಯಾರಾಗಿದ್ದಾರೆ, ಈ ಸಬ್ಲಾರ್ಡ್ ಬರುತ್ತಲ್ಲ ಅದಕ್ಕೆ ಸ್ಟಾರ್ ಲಾರ್ಡ್ ಯಾರು ಕೊನೆಯದಾಗಿ. ಸೊ ಇದನ್ನು ಮತ್ತು ಅಸ್ಪೆಕ್ಟು ಮತ್ತು ಯಾವ ಥರ ತಗೋಬೇಕು ಅನ್ನೋದನ್ನು ಇದನ್ನು 4 ಸ್ಟೆಪ್ ಥಿಯರಿ ಅಂತ ತಗೊಳ್ತೀವಿ. ಮತ್ತು ಇದರಲ್ಲಿ ವೆರಿ ಇಂಪಾರ್ಟೆಂಟಾಗಿ ಅಸ್ಪೆಕ್ಟು ಮತ್ತು ಕಂಜಕ್ಷನು, ಆಮೇಲೆ ಇದೆಲ್ಲ KP ಪ್ಲಸ್ ವೇದಿಕ್ನ ಇಲ್ಲಿ ಮಿಕ್ಸ್ ಮಾಡಿ ನೋಡೋಂಥದ್ದು. ಮತ್ತು ಒಂದು ಸ್ಟೆಪ್ಪು ಬೇರೆ ಥರ ಹೋಗುತ್ತೆ. ಇದರಲ್ಲಿ ವೆರಿ ಇಂಪಾರ್ಟೆಂಟಾಗಿ ಕೆಲವೊಂದು ಅಂಶಗಳಿದ್ದಾವೆ. ಇದರಲ್ಲಿ ತುಂಬ ಅಂಶಗಳಿದ್ದಾವೆ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇರುತ್ತೆ ಬಿಗಿನರ್ಸ್ಗೆ. ಆದರೆ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಸೊ ಇದೆಲ್ಲ ತುಂಬಾ ಇದನ್ನು ನಾವು ಅನುಭವದಿಂದ ತಗೋಬೇಕಾಗುತ್ತೆ, ಯಾವ ಥರ ಹೇಗೆ ವರ್ಕ್ ಆಗುತ್ತೆ. ಇದು ನಾವು ಎಷ್ಟು ಜಾತಕಗಳನ್ನು ನೋಡ್ತೀವೋ ಅಷ್ಟು ನಮಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮೇಲೆ ಇದು ನಮಗೆ ಅರ್ಥ ಆಗ್ತಾ ಇರುತ್ತೆ.
ಸೊ ಏನೋ ಹೊಸ್ದಾಗಿ ಬಂದಾಗ ಇದು ಅರ್ಥ ಆಗಲ್ಲ ಬೇಗ. ಸೊ ಹಾಗಾಗಿ ನೆಕ್ಸ್ಟ್ ನಾವು ವೇದಿಕ್ ಹೋಗೋಣ. ಸೊ ವೇದಿಕಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅನ್ನೋದ್ರ ಬಗ್ಗೆ. ಸೊ ವೇದಿಕಲ್ಲಿ ಹೋದಾಗ ವೆರಿ ಇಂಪಾರ್ಟೆಂಟ್ ಆಗಿ ಮ್ಯಾರೇಜ್ ಮ್ಯಾಚಿಂಗಲ್ಲಿ ವೇದಿಕಲ್ಲಿ ಸೊ ಒಂದೇನು ಹೇಳ್ತೀವಿ ಅಂತಂದರೆ, ಅದರಲ್ಲೂ ಸೇಮ್ ಲಗ್ನ ತಗೊಳ್ತೀವಿ. ಲಗ್ನ ಇಲ್ಲಿ ಕಸ್ಪಲ್ ಸಬ್ಲಾಟ್ ತಗೊಳ್ತೀವಿ, ಅಲ್ಲಿ ಡೈರೆಕ್ಟಾಗಿ ಲಗ್ನದಿಂದ 7ನೇ ಮನೆ ಹೇಗಿದೆ, ಆಮೇಲೆ ಅಲ್ಲಿ 2ನೇ ಮನೆ ಲಗ್ನಾಧಿಪತಿ ಹೆಂಗಿದ್ದಾನೆ ಅಂತ ಹೇಗೆ ತಗೊಳ್ತೀವಿ, ಅಲ್ಲಿ ವೇದಿಕ್ ರಿಸಲ್ಟ್ ಇದು ಎಷ್ಟು ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಅಂತ. ಲಗ್ನ, ಚಂದ್ರಕುಂಡಲಿ, ನವಾಂಶ ಕುಂಡಲಿ ಈ ಮೂರೂ ನಾವು ನೋಡ್ತೀವಿ. ಬಟ್ ಇನ್ನೊಂದು ಏನಂತಂದರೆ ಶುಕ್ರನಿಂದ ನೋಡೋಂಥದ್ದು, ಆಮೇಲೆ ಕುಜನಿಂದ ನೋಡೋಂಥದ್ದು, ಈ ಥರ ಎಲ್ಲ ಮಾಡ್ತಾರೆ. ಸೊ ಅದನ್ನು ರಿಸಲ್ಟ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಅದೆಲ್ಲ ನೋಡಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಯಾವ ಥರ ಎಷ್ಟು ಮ್ಯಾಚಿಂಗು ಇದೆ, ಎಷ್ಟು ಬರಬೇಕು. 100ಕ್ಕೆ 45% ರಿಕ್ವೈರ್ಮೆಂಟ್ ಇದೆ, 56% ಇದು ಆವ್ರೇಜ್ ಮ್ಯಾಚಿಂಗ್ ಅಂತ ಹೇಳ್ತೀವಿ ವೇದಿಕಲ್ಲಿ. ಸೊ ಇಲ್ಲೇನಂದರೆ ಕೆ ಪಿನಲ್ಲಿ ವೆರಿ ಇಂಪಾರ್ಟೆಂಟಾಗಿ 70% ತಗೊಳ್ತಾ ಇದ್ದೀವಿ. 70% ಕೆ ಪಿನೇ ಇದರಲ್ಲಿ. ಯಾಕೆಂದರೆ ಅದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಕ್ಸಾಕ್ಟಾಗಿ ಯಾರಿಗಿದೆಯೋ ಅದು ಕೆ ಪಿನಲ್ಲಿ ನಿಮಗೆ ಮ್ಯಾಚಿಂಗು ಕರೆಕ್ಟಾಗಿ ತೋರಿಸುತ್ತೆ. ಇಲ್ಲ ಸರ್ ಡೇಟ್ ಆಫ್ ಬರ್ತ್ ಡೌಟ್ ಇದೆ, ನಮಗೆ ಟೈಮಿಂಗ್ಸ್ ಗೊತ್ತಿಲ್ಲ, 5 ನಿಮಿಷ 10 ನಿಮಿಷ ಹಿಂದೆ ಮುಂದೆ ಇದೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಮ್ಯಾರೇಜ್ ಮ್ಯಾಚಿಂಗ್ ಮಾಡಿಸೋದು ಕಷ್ಟ ಆಗ್ತದೆ. ಆವಾಗ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗುತ್ತೆ ಅಷ್ಟೇ. ನಿಮ್ಗೆ ಟೈಮಿಂಗ್ಸ್ ಹುಡುಗ ಹುಡುಗಿದ್ರೆ ಟೈಮಿಂಗ್ಸು ಕರೆಕ್ಟ್ ಇದೆ ಸರ್ ಅಂತ ನಿಮಗೆ ಅನಿಸಿದ್ರೆ ಆವಾಗ ಮ್ಯಾರೇಜ್ ಮ್ಯಾಚಿಂಗ್ ಮಾಡಿಸಿ. ಅದಕ್ಕೂ ನಿಮಗೂ ಆವಾಗ ಮ್ಯಾರೇಜ್ ಮ್ಯಾಚಿಂಗ್ ಮಾಡೋದಕ್ಕೂ ನಿಮಗೂ ಒಂದು ಬೆನಿಫಿಟ್ ಇರುತ್ತೆ. ಓಕೆ, ಇವಾಗ ಹೇಗೆ ಡಾಕ್ಟ್ರುಗಳಿಗೆ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ಬ್ಲಡ್ ರಿಪೋರ್ಟ್ ಆಗಿರ್ಬೋದು, ಅದು ಕರೆಕ್ಟಾಗಿದ್ದರೆ ತಾನೇ ಅವರು ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ. ಮತ್ತು ಅವ್ರ ಮುಂದೆ ಏನಾದರೂ ಸಜೆಷನ್ ಕೊಡೋಕ್ಕೆ ಸಾಧ್ಯ. ಇದು ಹೆಂಗಿದೆ, ಏನು ಮುಂದೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಜೆಷನ್ ಕರೆಕ್ಟಾಗಿ ಸಿಗುತ್ತೆ. ಸೊ ಹಂಗೇ ನಿಮಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ರಿಪೋರ್ಟ್ ಕರೆಕ್ಟಾಗಿರೋಕ್ಕೆ ಸಾಧ್ಯ. ಅದನ್ನು ಅರ್ಥ ಮಾಡ್ಕೋಬೇಕು. ಟೈಮಿಂಗ್ಸು ವೆರಿ ವೆರಿ ಇಂಪಾರ್ಟೆಂಟ್. ಕೆ ಪಿನಲ್ಲಿ ಟೈಮಿಂಗ್ಸು 1-2 ನಿಮಿಷ ವ್ಯತ್ಯಾಸ ಆದ್ರೂ ಸಬ್ಲಾಡ್ಗಳು ಚೇಂಜ್ ಆಯ್ತು ಅಂದರೆ ಇಡೀ ಲೈಫೇ ಚೇಂಜ್ ಆಯಿತು ಅಂತ ಅರ್ಥ. ಇಡೀ ಲೈಫೇ ನಿಮಗೆ ಚೇಂಜ್ ಆಗಿಬಿಡುತ್ತೆ. ಸಬ್ಲಾಡ್ ಬಂದು 1 ನಿಮಿಷ 2 ನಿಮಿಷದಲ್ಲಿ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. 2 ನಿಮಿಷ 1 ನಿಮಿಷ 3 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್. ಸೊ ಟೈಮಿಂಗ್ಸ್ ಇಲ್ಲ ಅಂತಂದಾಗ ವೇದಿಕಲ್ಲಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಟೈಮಿಂಗ್ಸ್ ವೇದಿಕಲ್ಲಿ ಒಂದು 5 ನಿಮಿಷ 10 ನಿಮಿಷ 5 ನಿಮಿಷ ವೆರಿಫಿಕೇಷನ್ ಇದ್ರೂ 5 ನಿಮಿಷ ವ್ಯತ್ಯಾಸ ಇದ್ರೂ ವೇದಿಕಲ್ಲಿ ಅಂಥದ್ದೇನು ಚೇಂಜಸ್ ಇರಲ್ಲ. ಸೊ ನವಾಂಶ ಲಗ್ನ ಚೇಂಜ್ ಆಗೋದೇ 10-15 ನಿಮಿಷದಿಂದ. ಸೊ ಅವಾಗ ಏನು ಮಾಡ್ತೀವಿ, ಸೊ ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಅಷ್ಟೇ. ನಾವು ವೇದಿಕ್ ಹೋಗ್ಬೇಕಾಗುತ್ತೆ. ಇನ್ನೊಂದು ಆಪ್ಷನ್ ಏನಂದರೆ ಪ್ರಶ್ನಾಶಾಸ್ತ್ರ ಇರುತ್ತೆ. ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕರೆಕ್ಟಾಗಿಲ್ವಾ, ಸೊ ಪ್ರಶ್ನೆ ಕೇಳ್ಬೋದು. ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ, ಈ ಹುಡುಗನ ನಾನು ಮದುವೆ ಆದರೆ ಲೈಫಲ್ಲಿ ಚೆನ್ನಾಗಿರ್ತೀನ, ಹ್ಯಾಪಿಯಾಗಿರ್ತೀನ, ಆ ಥರ ನೋಡ್ಕೋಬೇಕಾಗುತ್ತೆ. ಆಮೇಲೆ ಈ ಮದುವೆ ಆದರೆ ನಾನು ಎಲ್ಲ ಒಟ್ಟಿಗೆ ನೋಡೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಶ್ನಾಶಾಸ್ತ್ರದಲ್ಲಿ ಎಲ್ಲ ನಾನು ಚೆನ್ನಾಗಿರ್ತೀನ, ನನಗೆ ಹಣಕಾಸಿನ ಚೆನ್ನಾಗಿರುತ್ತಾ, ಈ ಹುಡುಗಿನ ಮದುವೆ ಆದಮೇಲೆ ನನಗೆ ಮಕ್ಕಳಾಗ್ತಾವ, ಈ ಹುಡುಗಿನ ಮದುವೆ ಆದರೆ ನಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ನೋಡ್ಕೊತಾರ, ಎಲ್ಲ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗೋದಿಲ್ಲ ಪ್ರಶ್ನಾಶಾಸ್ತ್ರದಲ್ಲಿ. ಆದರೆ ಜಾತಕದಲ್ಲಿ ಎಲ್ಲ ನೋಡ್ಬೋದು, 7ನೇ ಮನೆ ಇವೆಲ್ಲ ನೋಡ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ ವೆರಿ ಇಂಪಾರ್ಟೆಂಟಾಗಿ ಅಂದರೆ ಈ ನಾವಿಬ್ಬರು ಮದುವೆ ಆದರೆ ಲೈಫಲ್ಲಿ ಚೆನ್ನಾಗಿರ್ತೀವ ಚೆನ್ನಾಗಿರಲ್ವ ಒಂದು ಅಂದಾಜಲ್ಲಿ ತೋರಿಸುತ್ತದು. ಸೊ ಪ್ರಶ್ನಾಶಾಸ್ತ್ರದಲ್ಲಿ ಕೆಲವೊಂದು ನಿಯಮಗಳಿದ್ದಾವೆ, ಅದೇ ಪ್ರಕಾರ ನೋಡಬೇಕು. ಸುಮ್ಮನೆ ಹೆಂಗೆ ಬೇಕು ಹಂಗೆ ನೋಡಿದ್ರೆ ನಿಮಗೆ ರಿಸಲ್ಟ್ ಕರೆಕ್ಟಾಗಿ ಸಿಗೋದಿಲ್ಲ. ಸೊ ಅದು ಪ್ರಶ್ನಾಶಾಸ್ತ್ರ. ಓಕೆ, ಸೊ ಇಲ್ಲಿ ಸ್ಕೋರ್ಸು ಎಲ್ಲ ನೋಡ್ಕೋಬೇಕು. ಇದರಲ್ಲಿ ಬಂದು ವೇದಿಕಲ್ಲಿ ಇಷ್ಟೆಲ್ಲ ರಿಪೋರ್ಟಲ್ಲಿ ಇಷ್ಟೆಲ್ಲ ಸಿಗುತ್ತೆ. ಸ್ಟಾರ್ ಮ್ಯಾಚಿಂಗು ಇದೆಲ್ಲ ಡೀಟೇಲಾಗಿ ಸಿಕ್ಬಿಡುತ್ತೆ. ವೇದಿಕಲ್ಲಿ ಏನೇನಿದೆಯೋ ಏನೇನೆಲ್ಲ ನೋಡಬೇಕೋ ಎಲ್ಲ ಸಿಕ್ಬಿಡುತ್ತೆ. ಓಕೆ, ಚಂದ್ರನ ನೋಡಿ, ಮೆಂಟಲ್ ಎಮೋಷ್ನಲ್ ಅಗ್ರಿಮೆಂಟು, ಚಂದ್ರ ಸ್ಥಿತ ರಾಶಿಯಿಂದ ಸ್ಥಿತ ನಕ್ಷತ್ರದಿಂದ ಎಷ್ಟೆಲ್ಲ ಸ್ಕೋರ್ಸ್ ಇದೆ ಅಂತ ಎಲ್ಲ ಚೆಕ್ ಮಾಡ್ಬೋದು. ಆಮೇಲೆ ದಶಾ ಪೀರಿಯಡ್ ಅದ್ರ ಪ್ರಕಾರ. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ನೋಡೋಂಥದ್ದು, ಸೂರ್ಯನಿಂದ ನಿಮ್ಮ ಜಾತಕದಲ್ಲಿರೋ ಸೂರ್ಯ, ಅವ್ರ ಜಾತಕದಲ್ಲಿ ಸೂರ್ಯದಿಂದ ಸೂರ್ಯ ಎಷ್ಟಿದೆ, ಚಂದ್ರನಿಂದ ಚಂದ್ರ ಎಷ್ಟಿದೆ, ಆಮೇಲೆ ಗುರು ಎಷ್ಟಿದೆ, ಶುಕ್ರನಿಂದ ಶುಕ್ರ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ತೀವಿ. ಸೊ ಇಲ್ಲಿ ಬಂದಿಲ್ಲ, 6-8 ಬಂತು ಅಂದರೆ ಸೊ ಅದು ಸ್ಕೋರ್ಸು ಚೆನ್ನಾಗಿಲ್ಲ ಅಂತ ಅರ್ಥ. ಶುಕ್ರನಿಂದ ಶುಕ್ರ ಅವ್ರ ಜಾತಕ ಇವ್ರ ಜಾತಕ. ಆಮೇಲೆ ಲಗ್ನ ಟು ಲಗ್ನ ಅದು ವೆರಿ ಇಂಪಾರ್ಟೆಂಟಾಗಿ ಫಿಸಿಕಲ್ ಅಟ್ರಾಕ್ಷನ್ ಅಂತ ನೋಡ್ತೀವಿ. ಆಮೇಲೆ ಜುಪಿಟರು ಬಂದು ನೋಡ್ತೀವಿ. ಆಮೇಲೆ ಚಂದ್ರ, ಇದರಲ್ಲಿ 2 ಇಂಪಾರ್ಟೆಂಟು ಗ್ರಹ ಅಂದರೆ ಶುಕ್ರ ಮತ್ತು ಚಂದ್ರ ವೆರಿ ಇಂಪಾರ್ಟೆಂಟು. ಇವೆರಡು 6-8 ಬರಬಾರ್ದು ಅಂತ ಹೇಳ್ತೀವಿ. ಅಲ್ಲೇ 50% ವೇದಿಕಲ್ಲಿ ಹೋಗ್ಬಿಡುತ್ತೆ. ಸೊ ಅದನ್ನು ನೋಡ್ತೀವಿ. ಆಮೇಲೆ ಇದು ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇರುತ್ತೆ, ಗಣಕೂಟ 36 ಪಾಯಿಂಟು ಬೇಸಿಕ್ಕು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಇವೆಲ್ಲ ನೀವು ನೋಡಿದ್ದೀರ.
25 ಬಂದಿದೆ, 36ಕ್ಕೆ ಗಣಕೂಟ ಅಂತೆಲ್ಲ ನೋಡ್ತೀರಾ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ ಸ್ವಲ್ಪ ಇವೆಲ್ಲ ರಜ್ಜುಕೂಟ ಮತ್ತು ನಾಡಿಕೂಟ, ಗ್ರಹ ಮೈತ್ರಿಕೂಟ, ವೈಶ್ಯಕೂಟ, ಮಹೇಂದ್ರಕೂಟ, ನಾಡಿಕೂಟ, ವರ್ಣಕೂಟ, ಇಷ್ಟೆಲ್ಲ ಏನೇನೋ ತುಂಬ ಈ ಥರ ವೇದಿಕಲ್ಲಿ ಏನೇನಿದೆ ಇದೆ ಎಲ್ಲ ರಿಪೋರ್ಟಲ್ಲಿ ಸಿಗುತ್ತೆ. ಕೆಲವರು ವೇದಿಕ್ನ ನಂಬೋರು ಇರ್ತಾರೆ, ಬಿಲೀವ್ ಮಾಡೋರು ಇರ್ತಾರೆ. ವೇದಿಕ್ ನಮಗೆ ತುಂಬ ಇಂಪಾರ್ಟೆಂಟು. ಗಣಕೂಟ ನಾವು ಮುಂಚೆಯಿಂದ ನೋಡ್ಕೊಂಬಂದಿದ್ದೀವಿ. ರಾಕ್ಷಸ ಗಣ ಬರಬಾರ್ದು, ಮನುಷ್ಯ ಗಣ, ಈ ಥರ ಎಲ್ಲ ಮ್ಯಾಚಿಂಗ್ ನೋಡ್ತಾರೆ ಕೆಲವರು. ಮತ್ತು ಯೂನಿಕೂಟ ತುಂಬ ಇಂಪಾರ್ಟೆಂಟು ಅಂತ ಕೆಲವರು ಹೇಳ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ರಿಸರ್ಚ್ ಮೈಂಡು, ಒಬ್ಬೊಬ್ರದ್ದು ಒಂದೊಂದು ಥರ ಮೈಂಡ್ಸೆಟ್ ಇರುತ್ತೆ. ಸೊ ಅದಕ್ಕೆಲ್ಲ ವೆರಿ ಇಂಪಾರ್ಟೆಂಟಾಗಿ ಟೈಮ್ ವೇಸ್ಟ್ ಮಾಡ್ದಂಗೆ ಇದರಲ್ಲಿ ಸಿಕ್ಬಿಡುತ್ತೆ. ವೇದಿಕಲ್ಲಿ ಏನೆಲ್ಲ ರಿಪೋರ್ಟ್ ಬೇಕು ಎಲ್ಲ ಇದರಲ್ಲಿ ಸಿಗುತ್ತೆ. ಅದಕ್ಕೆ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೇಯ್ನಾಗಿ ನಿಮಗೆ ವೇದಿಕೂ ಬೇಕು ಅಂತಂದರೆ ವೇದಿಕೂ ರಿಪೋರ್ಟು ಅದ್ರ ಜೊತೆಗೆ KP ಎರಡನ್ನೂ ನಾವು ಕಂಬೈನ್ ಮಾಡಿದಾಗ ಆವ್ರೇಜ್ ಆಗಿ ಎರಡೂ ಚೆನ್ನಾಗಿದೆಯಪ್ಪ, ಪರವಾಗಿಲ್ಲ, ನಾವು ಅದನ್ನು ನಂಬ್ತಾ ಇದ್ವಿ, ಇದನ್ನು ಇವಾಗೇನೋ ಹೊಸ್ದಾಗಿ ಅಡ್ವಾನ್ಸ್ ಆಗಿ ಬಂದಿದೆ, ಅದನ್ನು ಇದು ಎರಡೂ ಮ್ಯಾಚ್ ಆಗ್ತಾಯಿದೆ, ಎಲ್ಲ ಕಡೆನೂ ಮ್ಯಾಚ್ ಆಗ್ತಾಯಿದೆ, ದೆನ್ ಇಲ್ಲಿ ಅಸ್ಟ್ರಾಲಜಿಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತಂದಾಗ ದೆನ್ ನೀವು ಮುಂದೆ ಹೋಗ್ಬೋದು ಅಂತ ರಿಪೋರ್ಟ್ ಹೇಳುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಅಸ್ಟ್ರಾಲಜಿ ಬಿಟ್ಟು ನಿಮ್ಮ ಮೈಂಡ್ಸೆಟ್ಟು ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಓವರಲ್ ಆಗಿ ಅಸ್ಟ್ರಾಲಜಿಯಲ್ಲಿ ಕೆಲವೊಂದು ವಿಷಯ ಗೊತ್ತಾಗುತ್ತೆ. ಬಟ್ ಆದರೆ ಇಲ್ಲಿ ಕೌನ್ಸ್ಲಿಂಗ್ ಮಾಡಬೇಕಾಗುತ್ತೆ. ಕೆಲವೊಂದು ಜಾತಕಕ್ಕೆ ಕೌನ್ಸ್ಲಿಂಗು, ಕನ್ಸಲ್ಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಎಲ್ಲ ಜಾತಕಕ್ಕೂ ಎಲ್ಲ ಇದೇ ಥರ, ಯಾಕೆಂದರೆ ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರೋ ಎಲ್ಲ ಜಾತಕದಲ್ಲಿ ಸಿಗೋದು ತುಂಬ ರೇರು, ಸಿಗೋದೇ ವೆರಿ ಡಿಫಿಕಲ್ಟ್ ಬಿಡಿ. ಅದರಲ್ಲೂ ಈಗಿನ ಕಾಲದಲ್ಲಿ ಹೆಣ್ಣು ಗಂಡು ಸಿಗೋದೇ ಕಷ್ಟ. ಈಗ ಮದುವೆ ವೆರಿ ಲೇಟ್ ಆಗ್ತಾಯಿದೆ. ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿ ನಡೀತಾ ಇರುತ್ತೆ, ಮದುವೆ ಆಗೋಣ ಅಂತ ಹೋಗ್ತಾರೆ, ಅದರಲ್ಲಿ ಮ್ಯಾರೇಜ್ ಮ್ಯಾಚಿಂಗ್ ಬರ್ತಾ ಇಲ್ಲ ಅಂತ ಒಂದು, ಆಮೇಲೆ ಹುಡುಗಿ ಕಡೆಯವರು ಅದೇನೋ ಕೇಳಿದ್ರು ಇದೇನೋ ಕೇಳಿದ್ರು ಅಂತ ಇನ್ನೊಂದು, ಈ ಥರದಲ್ಲೆಲ್ಲ ನೆಗೆಟಿವಿಂದ ಎಲ್ಲ ಇದಾಗ್ತಾ ಇರುತ್ತೆ. ಹುಡುಗನಿಗೆ ಹುಡುಗಿ ಪರ್ಫೆಕ್ಟಾಗಿ ಎಲ್ಲದರಲ್ಲೂ ಪರ್ಫೆಕ್ಟಾಗಿ 100ಗೆ 100 ಸ್ಕೋರ್ಸ್% ಪಕ್ಕಾ ಮ್ಯಾಚ್ ಆಗ್ತಾಯಿದೆ ಅನ್ನೋದು ಸಿಗೋದು ಕಷ್ಟ ಅಲ್ಲ, ಅದು ವೆರಿ ಕಷ್ಟ. ಅದು ಇನ್ನೊಂದು ಸಲ ನೀವು ದೇವರನ್ನ ಬೇಡ್ಕೊಂಡು ನೀವು ಮತ್ತೆ ಹುಟ್ಟು ಬರಬೇಕಾಗುತ್ತೆ. 100ಗೆ 100 ಸ್ಕೋರ್ಸ್ ಬರಬೇಕು ಅಂತಂದರೆ ಆ ಥರ ಬರೋದಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ ಇದಕ್ಕೆ. ಮೇಯ್ನಾಗಿ ನಮ್ಮ ಇಂಟೆನ್ಷನ್ ಏನಪ್ಪ ಅಂತಂದರೆ ತುಂಬ ಅತಿರೇಕಕ್ಕೆ ಹೋಗಬಾರ್ದು. ಗಂಡ ಹೆಂಡ್ತಿ ಅಂದಮೇಲೆ ಕೆಲವೊಂದು ಸಮಸ್ಯೆ ಸಣ್ಣ ಪುಟ್ಟ ಬಂದೇ ಬರುತ್ತೆ. ಗಂಡ ಹೆಂಡ್ತಿ ಜಗಳ ಉಂಡು ಮಲಗೋವರೆಗೂ ಅನ್ನೋ ಥರ ಇದ್ದರೆ ದೆನ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅದು ಅತಿರೇಕಕ್ಕೆ ಹೋಗಬಾರ್ದು. ಕೋರ್ಟು ಕಚೇರಿ, ಡಿವೋರ್ಸ್ ಅಂತೆ ಇನ್ನೂ ಅನೇಕ ರೀತಿಯಲ್ಲೆಲ್ಲ ಸಮಸ್ಯೆಗಳು ತುಂಬ ಫೇಸ್ ಮಾಡ್ತಾರೆ. ಕೆಲವರಿಗೆ ಅದರಿಂದ ಆಚೆ ಬರೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಕೆಲವರು ಏನೋ ಧೈರ್ಯ ಮಾಡಿ ಆಚೆಗೆ ಬಂದುಬಿಡ್ತಾರೆ. ಓಕೆ, ಮದುವೆ ಆದಮೇಲೆ ಅವರ ಬಣ್ಣ ಬಯಲಾಗುತ್ತೆ. ಆಮೇಲೆ ಮದುವೆಗೆ ಮುಂಚೆನೇ ಏನೋ ಬಿಲ್ಡಪ್ ಮಾಡ್ತಾ ಇರ್ತಾರೆ, ಎಲ್ಲೋ ತಗೊಳ್ತಾ ಇರ್ತಾರೆ. ಇದೆಲ್ಲ ತುಂಬ ನಾವು ಈಗಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಹೇಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಓಕೆ, ಒಂದು 70% ತಗೋಬೇಕಾಗುತ್ತೆ ಇಲ್ಲಿ ಹೆಂಗೆ ಏನು ಅಂತ. ಇನ್ನು ನಮ್ಮ ಸ್ವಂತ ಆಲೋಚನೆ, ನಮ್ಮ ಸ್ವಂತ ಶಕ್ತಿಯಿಂದ ನಾವು ಕೆಲವೊಂದು ಶಕುನ ಅಂತ ಏನು ಹೇಳ್ತೀವಿ, ಕೆಲವೊಂದು ಯಾವ ಥರ ಹೇಗೆ ಸ್ವಲ್ಪ ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಸುಮ್ಮನೆ ಮದುವೆ ಅನ್ನೋ ಲೈಫು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಮ್ಮ ಮುಕ್ಕಾಲು ಜೀವನ ಮದುವೆ ಲೈಫಲ್ಲೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಜುಕೇಷನ್ 20-25 ವರ್ಷ ಆದಮೇಲೆ 20-25 ವರ್ಷ ಕಳೆದ್ರೆ 70-75% ಮದುವೆ ಲೈಫಲ್ಲೇ ಕಳಿಸ್ತೀವಿ. ಓಕೆ, ನಮ್ಮ ಕೇರಿಯರ್ ಲೈಫು ಚೆನ್ನಾಗಿರೋದಕ್ಕೂ ನಮ್ಮ ಒಂದು ಪರ್ಸ್ನಲ್ ಲೈಫ್ ಚೆನ್ನಾಗಿರೋದಕ್ಕೂ ಮದುವೆಗೂ ಬೇರೆ ಒಂದು ನಂಟಿದೆ, ತುಂಬ ನಂಟಿದೆ. ಅದಕ್ಕೋಸ್ಕರ ಮದುವೆ ಆಗಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಮತ್ತು ಇದೆಲ್ಲ ನೋಡಬೇಕಾಗುತ್ತೆ. ಓಕೆ, ನಾನು ಜಾತಕನೇ ಇಂಪಾರ್ಟೆಂಟಾಗಿ ನೀವು ತಗೊಳ್ಳೇಬೇಕು, ಜಾತಕ ಮ್ಯಾಚ್ ಆದ್ರೇ ಅಂತ ಅನ್ನೋದಕ್ಕಿಂತ ನಿಮ್ಮ ಒಂದು ಅನುಭವ ಇದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಹುಡುಗ ಹುಡುಗಿ ಎಷ್ಟು ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ಮತ್ತು ಅವರಿಗೆ ಮೆಚ್ಯೂರಿಟಿ ಯಾವ ಥರ ಇದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ನಾನು ನೋಡ್ತಿರೋ ಮಟ್ಟಿಗೆ ತಂದೆ ತಾಯಿ ಇಷ್ಟಪಟ್ಟು ಕೊಟ್ಬಿಡ್ತಾರೆ, ಅವ್ರೇನೋ ಒಂದು ಆಲೋಚನೆ ಮಾಡ್ತಾರೆ. ಈ ಥರ ಜಾಸ್ತಿ ನೋಡೋಂಥದ್ದು ಮೆಟೀರಿಯಲ್ ಲೈಫ್ನೇ ನೋಡ್ತಾರೆ. ಹುಡುಗ ಏನು ಮಾಡ್ತಾಯಿದ್ದಾನೆ, ಒಳ್ಳೆ ಸ್ಯಾಲ್ರಿನ, ಒಳ್ಳೆ ಜಾಬ್ ಇದೆಯಾ, ಈ ಥರನೇ ಜಾಸ್ತಿ ನೋಡೋದು. ಒಳ್ಳೆ ಸೆಟ್ಲ್ ಆಗಿದ್ದಾರ, ಗೋರ್ಮೆಂಟ್ ಜಾಬ, ಇದನ್ನೇ ನೋಡ್ತಾರೆ. ಮ್ಯಾಚಿಂಗ್ ಮಾತ್ರ ಅಷ್ಟು ಆ ಲೆವೆಲ್ಲಿಗೆ ಯೋಚನೆ ಮಾಡೋದಿಲ್ಲ. ಓಕೆ, ಪರ್ಸ್ನಲ್ ಲೈಫಾಗಿ ಓಕೆ, ಹುಡುಗನಿಗೆ ಅಪ್ಪ ಅಮ್ಮ ಹೇಗೆ, ಫ್ಯಾಮಿಲಿ ಹೇಗೆ, ಓಕೆ ನೋಡೋದೇನು ತಪ್ಪಂತ ಹೇಳ್ತಾ ಇಲ್ಲ, ನೋಡಿ.
ಹುಡುಗ ಏನು, ಸ್ಯಾಲ್ರಿ ಏನು, ಹೈಟ್ ಏನು, ಅವನ ಕುಟುಂಬಸ್ಥವ್ರು ಹೆಂಗೆ, ಈ ಥರವೆಲ್ಲ ಅವ್ರ ಅನುಕೂಲ ಎಲ್ಲ ನಾವು ಚೆಕ್ ಮಾಡ್ತೀವಿ. ಬಟ್ ಆದರೆ ಈ ಅಸ್ಟ್ರಾಲಜಿ ಅಂತ ಬಂದಾಗ ಏನು ಮಾಡ್ತೀವಿ, ಗಣಕೂಟ, ಹುಡುಗನ ಹೆಸ್ರೇನು, ಹುಡುಗಿನ ಹೆಸ್ರೇನು, ಅಷ್ಟು ಅದ್ರ ಮೇಲೆ ಹೋಗೋದೇ ಇಲ್ಲ ಜನ. ಅಲ್ಲೆಲ್ಲ ಅಪ್ಡೇಟ್ ಆಗಿದ್ದೀರಾ, ಬಟ್ ಇಲ್ಲಿ ಅಪ್ಡೇಟ್ ಆಗಿಲ್ಲ, ಅದು ಪ್ರಾಬ್ಲಮ್ಮು. ನೀವು ಅಲ್ಲಿ ಹೇಗೆ ಅಪ್ಡೇಟ್ ಆಗಿ ಅವೆಲ್ಲ ಹೇಗೆ ವಿಚಾರ ಮಾಡ್ತಿರೋ, ಇಲ್ಲೂ ಅಸ್ಟ್ರಾಲಜಿಯಲ್ಲೂ ಏನು, ಅಸ್ಟ್ರಾಲಜಿಯಲ್ಲಿ ಯಾವ ಥರ ಇದೆ, ಹೇಗೆ, ಸೊ ಇಲ್ಲಿ ಏನೇನೆಲ್ಲ ನೋಡ್ತಾರೆ ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಂಡಾಗ ಸೊ ಅದಕ್ಕೂ ಇದಕ್ಕೂ ಸೊ ನಾವು ಕಂಬೈನ್ ಮಾಡಿದಾಗ ಒಂದ್ರ ಮಟ್ಟಿಗೆ ಓಕೆನಪ್ಪ, ಅಷ್ಟೇನು ಪ್ರಾಬ್ಲಮ್ ಏನಿಲ್ಲ. ನೋಡಿ, ಸಮಸ್ಯೆ ತುಂಬ ಜಾಸ್ತಿ ಮಾಡಿಕೊಂಡು ಕೊರಗಿ ಯಾಕಂದರೆ ಒಬ್ಬರಿಗೆ ಸಮಸ್ಯೆ ಬಂದಿರೋಕ್ಕಿಂತ ಅದು ಫ್ಯಾಮಿಲಿಗೂ ಇದಾಗುತ್ತೆ. ನೋಡಿ, ಮಗನ ಜೀವನ, ಮಗಳ ಜೀವನ ಹಿಂಗಾಯ್ತು ಅಂದರೆ ತಂದೆ ತಾಯಿಗೂ ಒಂದು ಕೆಟ್ಟ ಹೆಸರು, ತಂದೆ ತಾಯಿ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ, ಕುಟುಂಬದ ಮೇಲೂ ಪರಿಣಾಮ ಬೀರುತ್ತೆ, ಸಮಾಜದ ಮೇಲೂ ಪರಿಣಾಮ ಬೀರುತ್ತೆ. ಸೊ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೋಡಿ, ಒಂದು ಲೈಫ್, ಒಂದು ಮದುವೆ ಜೀವನದಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಯೋಚನೆ ಮಾಡ್ಬೇಕಂತ ಹೇಳೋದು. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಮದುವೆ ಜೀವನ, ಮದುವೆ ಮ್ಯಾಚಿಂಗು ವೆರಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ನಾವು ಬರೀ ಜ್ಯೋತಿಷ ಒಂದು ಅಲ್ಲದೇನೆ ಸೊ ಇದನ್ನೆಲ್ಲ ಯೋಚನೆ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಕನ್ಸಲ್ಟೇಷನ್ನು ಮತ್ತು ಒಂದು ಕೌನ್ಸ್ಲಿಂಗ್ ಮಾಡಿದಾಗ ಇದೆಲ್ಲ ನಿಮಗೆ ಒಂದು ಪಾಸಿಟಿವ್ ಥಿಂಕ್ ಮಾಡಿ ಅವ್ರದ್ದು ನೆಗೆಟಿವ್ ಏನೋ ಪಾಸಿಟಿವ್ ಏನೋ, ಯಾಕೆಂದರೆ ಇಲ್ಲಿ ಮುಂದೆನೇ ಹೇಳ್ಬಿಡ್ಬೇಕಾಗುತ್ತೆ. ಯಾಕೆಂದರೆ ನೀವು ಮದುವೆ ಆದಮೇಲೆ ಹಂಗ ಇದು ಹಂಗಾಯ್ತಾ, ನಾನು ಹಂಗಿರಲಿಲ್ಲ, ನಾನು ಹೆಂಗಿದ್ದೆ, ಹಿಂಗಾಗಿತ್ತು, ನೀವು ಹಿಂಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ನೀವು ಹಿಂಗೆ ಮಾಡ್ತೀರಂತಂದಿದ್ರೆ ನಾನು ಮದುವೆನೇ ಆಗ್ತಾ ಇರಲಿಲ್ಲ, ಹಿಂಗೆ ಅಂತ ನನಗೆ ಮುಂಚೆನೇ ಗೊತ್ತಾಗಿದ್ರೆ ನಾನು ಮದುವೆ ಆಗ್ತಾ ಇರಲಿಲ್ಲ, ಈ ಥರ ಎಲ್ಲ ಕಥೆಗಳೆಲ್ಲ ಮದುವೆ ಆದಮೇಲೆ ಹೇಳೋದಕ್ಕಿಂತ ಮುಂಚೆನೇ ಹೇಳ್ಕೊಳ್ಳೋದು ಬೆಸ್ಟು. ಓಕೆ, ಆಮೇಲೆ ಇದರಲ್ಲಿ ಏನಂದರೆ ಈ ಟೈಮಲ್ಲಿ ಈ ಥರ ನಿಮಗೆ ಬ್ಯಾಡ್ ಟೈಮ್ ಇರುತ್ತೆ, ನಿಮಗೆ ಗುಡ್ ಟೈಮ್ ಇರುತ್ತೆ. ಓಕೆ, ಗುಡ್ ಟೈಮ್ ಬಂದಾಗ ನಿಮಗೇನು ಸಮಸ್ಯೆ ಇರೋದಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಬ್ಯಾಡ್ ಟೈಮ್ ಬಂದಾಗಲೇ ನೋಡಿ ಇಬ್ಬರಿಗೂ ಸಮಸ್ಯೆ. ಸೊ ಅವಾಗ ಸಜೆಷನ್ ಕೊಡ್ತೀವಿ, ಈ ಥರ ಬ್ಯಾಡ್ ಟೈಮ್ ಈ ಟೈಮಲ್ಲಿ ಇರುತ್ತೆ, ಆವಾಗ ನೀವು ಹೇಗಿರಬೇಕು, ನಿಮ್ಮ ಒಂದು ಚೇಂಜಸ್ ಏನಾದರೂ ಮಾಡ್ಕೋಬೋದಾ. ಯಾಕಂದರೆ ಮನಸ್ಸು ತುಂಬ ಇಂಪಾರ್ಟೆಂಟು. ಓಕೆ, ಆ ಟೈಮಲ್ಲಿ ಮೈಂಡ್ ಸೆಟ್ ಯಾವ ಥರ ಹೋಗ್ತಾ ಇರುತ್ತೆ, ನಿಮ್ಮ ಜಾಬ್ ಮೇಲೆ ಹೇಗೆ ಹೋಗ್ತಾ ಇರುತ್ತೆ, ಸೊ ಅದರ ಮೇಲೆ ನಿಮಗೆ ಇಲ್ಲಿ ಕನ್ಸಲ್ಟೇಷನ್, ಕೌನ್ಸ್ಲಿಂಗ್ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಒಂದು ದೈವದ ಒಂದು ಅನುಗ್ರಹ ಇತ್ತು ಅಂತಂದಾಗ ಸೊ ಅದು ಅಷ್ಟು ಮಟ್ಟಿಗೆ ಹೋಗೋದಿಲ್ಲ, ಸೊ ಅಲ್ಲಿ ಮ್ಯಾಚ್ ಆಗಿ ಹೋಗುತ್ತೆ. ಮ್ಯಾರೇಜ್ ಮ್ಯಾಚಿಂಗಲ್ಲಿ ಒಂದು ಜ್ಯೋತಿಷ್ಯ ಒಂದು ಅಲ್ಲದೇ ಆಮೇಲೆ ಕೆಲವೊಂದು ಕಾಮನ್ ಸೆನ್ಸ್ನು ಉಪಯೋಗಿಸ್ಬೇಕಾಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟು. ಸಾಮಾನ್ಯ ಜ್ಞಾನ, ಹುಡುಗ ಹುಡುಗಿ ಕಡೆ ಯಾವ ಥರ ಹೇಗೆ ಎಲ್ಲನೂ ಆಲ್ರೌಂಡಾಗಿ ನಾವು ಚೆಕ್ ಮಾಡಿ ಮುಂದೆ ಬರಬೇಕಾಗುತ್ತೆ. ಸೊ ಇದು ನನಗೆ ಅನಿಸಿರುವಂತಹ ಕೊನೆಯ ಮಾತು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.